ಭಾರತೀಯ ಕಾಂಕ್ರೀಟ್ ಸಂಸ್ಥೆ ಬೆಂಗಳೂರು ಕೇಂದ್ರದ ದ್ವೈವಾರ್ಷಿಕ ಪ್ರಮುಖ ಕಾರ್ಯಕ್ರಮ ಡೆಮಿನಾರ್ 2026 ಥೀಮ್ ಕಾಮೆಟ್ ನಿರ್ಮಾಣ ಸಾಮಗ್ರಿಗಳು, ಉಪಕರಣಗಳು, ತಂತ್ರಜ್ಞಾನ ಮತ್ತು ವ್ಯವಸ್ಥೆಗಳು. ಬೆಂಗಳೂರು ಕೇಂದ್ರದ ಭಾರತೀಯ ಕಾಂಕ್ರೀಟ್ ಸಂಸ್ಥೆ ICI ತನ್ನ ಪ್ರಮುಖ ದ್ವೈವಾರ್ಷಿಕ ಕಾರ್ಯಕ್ರಮ ಡೆಮಿನಾರ್ 2026 ಅನ್ನು ಫೆಬ್ರವರಿ 25 ಮತ್ತು 26, 2026 ರಂದು ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಎಂದು ಹೆಮ್ಮೆಯಿಂದ ಘೋಷಿಸಿದೆ. ಈ ಪ್ರತಿಷ್ಠಿತ 11ನೇ ಆವೃತ್ತಿಯ ವಿಷಯವು ಕಾಮೆಟ್ ನಿರ್ಮಾಣ ಸಾಮಗ್ರಿಗಳು, ಉಪಕರಣಗಳು, ತಂತ್ರಜ್ಞಾನ ಮತ್ತು ವ್ಯವಸ್ಥೆಗಳು, ಸುಸ್ಥಿರ ಭಾರತ ಮತ್ತು ಪ್ರಪಂಚಕ್ಕಾಗಿ ಜವಾಬ್ದಾರಿಯುತ ನಿರ್ಮಾಣವನ್ನು ಮುನ್ನಡೆಸುವ ಗುರಿಯೊಂದಿಗೆ ನಿರ್ಮಾಣ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಆವೇಗ, ನಾವೀನ್ಯತೆ ಮತ್ತು ಮುಂದಾಲೋಚನೆಯ ಪ್ರಗತಿಯನ್ನು ಸಂಕೇತಿಸುತ್ತದೆ. ಡೆಮಿನಾರ್ 2026 ಪ್ರಮುಖ ಇಂಜಿನಿಯರ್ಗಳು, ಕನ್ಸ್ಟ್ರಕ್ಟರ್ಗಳು, ವಾಸ್ತುಶಿಲ್ಪಿಗಳು, ಡೆವಲಪರ್ಗಳು, ಗುತ್ತಿಗೆದಾರರು, ನಿರ್ಮಾಣ ಸಾಮಗ್ರಿಗಳು ಮತ್ತು ವ್ಯವಸ್ಥೆಗಳ ವಿನ್ಯಾಸಕರು ಮತ್ತು ತಯಾರಕರು, ಶಿಕ್ಷಣ ತಜ್ಞರು, ನೀತಿ ನಿರೂಪಕರು, ಸಲಕರಣೆ ತಯಾರಕರು ಮತ್ತು ತಂತ್ರಜ್ಞಾನ ನಾವೀನ್ಯಕಾರರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ ಮತ್ತು ಭಾರತದ ನಿರ್ಮಿತ ಪರಿಸರವನ್ನು ರೂಪಿಸುತ್ತಿರುವ ಇತ್ತೀಚಿನ ಮತ್ತು ಸಮಯ ಪರೀಕ್ಷಿತ ನಿರ್ಮಾಣ ಸಾಮಗ್ರಿಗಳು, ಉಪಕರಣಗಳು, ತಂತ್ರಜ್ಞಾನಗಳು ಮತ್ತು ವ್ಯವಸ್ಥೆಗಳನ್ನು ಪ್ರದರ್ಶಿಸುತ್ತದೆ ಮತ್ತು ಚರ್ಚಿಸುತ್ತದೆ. ಇದು B2B ಮತ್ತು B2C ಎರಡಕ್ಕೂ ಅತ್ಯುತ್ತಮ ನೆಟ್ವರ್ಕಿಂಗ್ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪರಿಹಾರ ಪೂರೈಕೆದಾರರು ಮತ್ತು ಅಂತಿಮ ಬಳಕೆದಾರರು ತಮ್ಮ ವೃತ್ತಿಪರ ನೆಟ್ವರ್ಕ್ಗಳನ್ನು ಅರ್ಥಪೂರ್ಣವಾಗಿ ವಿಸ್ತರಿಸಲು, ಕಾರ್ಯತಂತ್ರದ ಸಹಯೋಗಗಳನ್ನು ರೂಪಿಸಲು ಮತ್ತು ಸಂಪನ್ಮೂಲ ಪಾಲುದಾರಿಕೆಯ ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ. ಸುರಕ್ಷಿತ, ಸುಸ್ಥಿರ ಮತ್ತು ಕಾನೂನುಬದ್ಧವಾಗಿ ಅನುಸರಣೆಯ ಮೂಲಸೌಕರ್ಯವನ್ನು ನಿರ್ಮಿಸುವುದು ಇಂದಿನ ಅಗತ್ಯವಾಗಿದೆ. ಭಾರತದ ತ್ವರಿತ ಮೂಲಸೌಕರ್ಯ ವಿಸ್ತರಣೆಯು ಎಂಜಿನಿಯರಿಂಗ್ ಶ್ರೇಷ್ಠತೆಯನ್ನು ಮಾತ್ರವಲ್ಲದೆ ಸುಸ್ಥಿರತೆ, ಹೊಣೆಗಾರಿಕೆ ಮತ್ತು ಕಾನೂನು ಅನುಸರಣೆಯನ್ನು ಸಹ ಬಯಸುತ್ತದೆ. ಈ ದಿಕ್ಕಿನಲ್ಲಿ IOONC 2026 ಇವುಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಬಾಳಿಕೆ ಬರುವ ಮತ್ತು ಸ್ಥಿತಿಸ್ಥಾಪಕ ನಿರ್ಮಾಣ ಅಭ್ಯಾಸಗಳು, ಕಡಿಮೆ ಇಂಗಾಲ ಮತ್ತು ಪರಿಸರ ಜವಾಬ್ದಾರಿಯುತ ವಸ್ತುಗಳು. HR ಗಿರೀಶ್ ಅಂತ, ನಾನು ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಸೆಂಟರಿಂದ ನಾನು ಚೇರ್ಮನ್ ಆಗಿದ್ದೀನಿ. ಇದು ಡೆಮಿನಾರ್ ಅನ್ನೋದು ನಮ್ಮದು 2 ವರ್ಷಕ್ಕೆ ಒಂದು ಸರ್ತಿ ಆಗುವಂಥ ಒಂದು ದೊಡ್ಡ ಮೇಗಾ ಇಂಟರ್ನ್ಯಾಷನಲ್ ಇವೆಂಟು. ಈ ಸರ್ತಿ ಥೀಮ್ ಇರೋದು ಕಾಮೆಟ್ ಅಂತ, ವಿಚ್ ಈಸ್ ಅ ಶಾರ್ಟ್ ಫಾರ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಎಕ್ವಿಪ್ಮೆಂಟ್, ಟೆಕ್ನಾಲಜಿ ಆ್ಯಂಡ್ ಸಿಸ್ಟಮ್ಸು. ಅಂದರೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡಲ್ಲಿ ವಾಟ್ ಈಸ್ ದ ಲೇಟೆಸ್ಟ್ ನಮ್ಮ ಟೆಕ್ನಾಲಜಿ ಏನಿದೆಯೋ ಹಾಗೂ ಟೈಮ್ ಟೆಸ್ಟೆಡ್ ಟೆಕ್ನಾಲಜಿ ಏನಿದೆಯೋ ಅದನ್ನು ನಾವು ವಿ ವಾಂಟ್ ಟು ಪರ್ವೇಡ್ ಅಕ್ರಾಸ್ ಅವರ್ ಪ್ರೊಫೆಷನ್ ಆಫ್ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್, ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು ಎಲ್ಲ ಜೊತೆಯಲ್ಲಿ ನಾವು ಎವ್ರಿ ಪರ್ಸನ್ ಇನ್ ದ ಸೊಸೈಟಿ ಶುಡ್ ಬೆನಿಫಿಟ್ ಫ್ರಮ್ ದಿಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಅಟ್ ದ ಸೇಮ್ ಟೈಮ್ ಅವರು ಮೈಂಡ್ಫುಲ್ ಆಗಿರಬೇಕು. ಏನೇ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಕನ್ಸ್ಯೂಮ್ ಮಾಡಬೇಕಾದ್ರೆ ಆದಷ್ಟು ಆಪ್ಟಿಮಲ್ ರೀತಿಯಲ್ಲಿ ಕನ್ಸ್ಯೂಮ್ ಮಾಡಬೇಕು. ಸೊ ಈ ನಾಲೆಜ್ ಡಿಸಿಮಿನೇಷನ್ಗೆ ನಾವು ಇಂಥ ಡೆಮಿನಾರ್ ಅಂತ ಇಂಟರ್ನ್ಯಾಷನಲ್ ಇವೆಂಟು ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ 25-26ನೇ ತಾರೀಕು ಫೆಬ್ರವರಿ 2026 ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸ್ಟೂಡೆಂಟ್ಸ್ ಇದರಲ್ಲಿ ಕನಿಷ್ಠ 150ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸು, ಅಕಾಡೆಮಿಷಿಯನ್ಸು ಭಾಗವಹಿಸ್ತಾ ಇದ್ದಾರೆ. ಅವರು ಬಿಟ್ಟು ಹೆಚ್ಚು ಕಮ್ಮಿ ಒಂದು 400-450 ಜನ ಇಂಡಸ್ಟ್ರಿ ಪ್ರಾಕ್ಟೀಷನರ್ಸ್ ಆಗ್ತಾಯಿದ್ದಾರೆ. ಇನ್ ಅಡಿಷನ್ ಆನ್ಲೈನು ಸುಮಾರು ಜನ ಅಟೆಂಡ್ ಆಗೋ ಅಂಥ ಸಾಧ್ಯತೆ ಇದೆ. ಇದು ಕಂಪ್ಲೀಟ್ ಮಾಡಿದ್ರೆ ಖಂಡಿತ ನಾವೆಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟಿಂದ ಎಷ್ಟು ವೆಯ್ಟ್ ಇರುತ್ತೆ ಅಂದರೆ, ಆ ಸರ್ಟಿಫಿಕೇಟ್ ನೋಡಿದ್ರು ಓ ಹೌದು ಇಂಥ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟು ಅಂದರೆ ಅಪ್ಸ್ಕಿಲಿಂಗ್ ಅಂತ ನಾವೇನು ಕರಿತೀವೋ ಅದಕ್ಕೆ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಅವ್ರಿಗೆ ಅಸೈನ್ಮೆಂಟ್ಸ್ ಆಗಿರ್ಬೋದು, ಜಾಬಿಂದು ಬೇರೆ ಕೆಲಸ ಸಿಗೋದಂಥದ್ದು ಭಾಳ ಹೆಲ್ಪು ಆಗುತ್ತದೆ. ನನ್ನ ಹೆಸರು ಗುರುರಾಜ್ ಅಂತ. ಐ ಆಮ್ ದ CMD ಆಫ್ Innotech Consultants and I represent here as chairman of the organizing committee of the Deminar which we are going to conduct on 25th and 26th of February. ನಾನು ನಾಗೇಂದ್ರ ಅಂತ, ನಮ್ಮ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ನ ಸೌತ್ಗೆ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹಾಗೂ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮದೇ ಆದ ಒಂದು ಕಂಪನಿನಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ಗಳ ಗುಣಮಟ್ಟ ಕ್ವಾಲಿಟಿ ಕಂಟ್ರೋಲ್ ಮಾಡ್ತೀವಿ ನಾವು, ಮೆಟೀರಿಯಲ್ಸ್ ಟೆಸ್ಟಿಂಗು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಕ್ರೀಟ್, ಪೆನೋರಮಾ ಮತ್ತು ಡೆಮಿನಾರ್ ಅಂತ ಏನು ಕರಿತೀವಿ. ಡೆಮಿನಾರ್ ಬಗ್ಗೆ ಆಗಲೇ ಇಂಜಿನಿಯರ್ ಗಿರೀಶ್ ಅವರು ಹೇಳಿದರು. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ನಾವೇನು ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ರೆ 500-600 ಜನ ಒಟ್ಟಿಗೆ ನಿಂತು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವನ್ನೆಲ್ಲರೂ ಒಂದು ಆಡಿಟೋರಿಯಮಲ್ಲಿ ಕೂರಿಸಿದಾಗ ಹೊರಗಡೆ ನಡೀತಿರೋ ಡೆಮಾನ್ಸ್ಟ್ರೇಷನ್ನ ನಾವು ಆಡಿಟೋರಿಯಮ್ಗೆ ಟೆಲಿಕಾಸ್ಟ್ ಥರ ಮಾಡ್ತೀವಿ. ಇಟ್ ವಿಲ್ ಬಿ ಬೀಮ್ಡ್ ಇನ್ ಟು ದ ಆಡಿಟೋರಿಯಂ. ಅದು ಮಾಡಿದಾಗ ಒಳಗಡೆ ಕೂತಿದ್ದವರೆಲ್ಲ ಅದನ್ನು ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ತಮಗೆ ಬಂದ ಡೌಟ್ಗಳ ಬಗ್ಗೆ ಸಂಶಯಗಳನ್ನ ಪರಿಹರಿಸ್ಕೊಳ್ಬೋದು. ಹೊರಗಡೆ ನಡೀತಿರೋರು ಅಲ್ಲಿಂದ ಇಂಟ್ರಾಕ್ಷನ್ ಮಾಡ್ತಾರೆ, ಹೊರಗಡೆ ಇರೋರು ಮತ್ತು ಒಳಗಡೆ ಇರೋರು. ಸೊ ಇದಕ್ಕೋಸ್ಕರ ಒಂದು ವಿನೂತನ ಮಾದರಿಯಲ್ಲಿ ಭಾಳ ವರ್ಷಗಳಿಂದ 2 ವರ್ಷಕ್ಕೊಮ್ಮೆ ಮಾಡ್ಕೊಂಡು ಬಂದಿದ್ದೀವಿ.
ಮತ್ತು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸುಮಾರು 40 ಎಕ್ಸಿಬಿಷನ್ ಸ್ಟಾಲ್ಸ್ ಇರುತ್ತೆ. ಈ ಎಕ್ಸಿಬಿಷನ್ ಸ್ಟಾಲ್ಸಲ್ಲಿ ಅನೇಕ ಹೊಸ ಸಾಮಗ್ರಿಗಳು, ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಆಗಿರುವಂತಹ ವಿನೂತನ ಆವಿಷ್ಕಾರಗಳು ಇವುಗಳನ್ನೆಲ್ಲ ತೋರಿಸ್ಕೊಡ್ತಾರೆ ಅವರು. ತಮಗೆಲ್ಲ ಗೊತ್ತಿರೋಂಗೆ ಸ್ಟೀಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕರೋಡ್ ಆಗುತ್ತೆ, ಕರೋಷನ್ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಪರಿಹಾರಾರ್ಥವಾಗಿ GFRP ಬಾಕ್ಸ್ ಅಂತ ಬಂದಿದೆ. ಅದರ ಬಗ್ಗೆ ಇಲ್ಲಿ ಒಂದು ಎಕ್ಸಿಬಿಷನ್ ಸ್ಟಾಲ್ ಇರುತ್ತೆ. ಮತ್ತು ಇನ್ನು ಅನೇಕ ಮೆಟೀರಿಯಲ್ಗಳು ಸಸ್ಟೈನಬಿಲಿಟಿ ಪಾಯಿಂಟ್ ಆಫ್ ವ್ಯೂಯಿಂದ ಕಾರ್ಬನ್ ಕ್ರೆಡಿಟ್ ಅಂತ ಇತ್ತೀಚೆಗೆ ನಾವು ಭಾಳಷ್ಟು ಕಡೆ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧವಾಗಿ ಹೊಸ ಹೊಸ ಸಾಮಗ್ರಿಗಳು ಕಟ್ಟಡ ನಿರ್ಮಾಣದಲ್ಲಿ ಉಪಯೋಗಿಸಿ ಹೇಗೆ ನಾವು ಮುಂದಿನ ಜನಾಂಗಕ್ಕೆ ಒಳ್ಳೆಯ ಒಂದು ಸ್ಟ್ರಕ್ಚರ್ಗಳನ್ನು 50 ವರ್ಷ 100 ವರ್ಷ ಬಾಳಿಕೆ ಬರೋದನ್ನು ಬಿಟ್ಟು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದರ ಬಗ್ಗೆ ಜ್ಞಾನ ತಿಳಿಸೋಕ್ಕೋಸ್ಕರ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ, ಟಾಟಾ ಇನ್ಸ್ಟಿಟ್ಯೂಟ್, IAS ಇಂದ ಕೂಡ ಲೆಕ್ಚರರ್ಸ್ ಬರ್ತಾ ಇದ್ದಾರೆ. ಹಾಗೆ ಬಾಂಬೆನಲ್ಲಿ ನಡೆದಿರುವಂಥ ದೊಡ್ಡ ದೊಡ್ಡ ಕೋಸ್ಟಲ್ ರೋಡ್ ಇರ್ಬೋದು, ಅಟಲ್ ಸೇತು ಇರ್ಬೋದು, ಇದರ ಬಗ್ಗೆ ಮಾತಾಡಲಿಕ್ಕೆ ಕೆಲವು ಬಾಂಬೆನ ವಿಶೇಷ ಪರಿಣಿತರು ಬರ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವೊಂದು ಕಾಂಕ್ರೀಟ್ನಲ್ಲಿ ಹೇಗೆ ನಾವು ಬರೀ ಟೆಸ್ಟ್ ಮಾಡೋದ್ರಿಂದ ಅಷ್ಟೇ ಅಲ್ಲ, ಆ್ಯಕ್ಚುಯಲ್ ಕಾಂಕ್ರೀಟ್ ಕೂಡ ಸ್ಟ್ರೆಂತ್ ಇರಬೇಕು, ಅದು ಚೆನ್ನಾಗಿರಬೇಕು, ಭಾಳ ವರ್ಷ ಬಾಳಿಕೆ ಬರಬೇಕು ಅನ್ನೋವಂಥ ಕೆಲವೊಂದು ಮೆಥಡ್ಗಳ ಬಗ್ಗೆ ಮಾತಾಡಲಿಕ್ಕೆ ಭಾಳಷ್ಟು ಪರಿಣಿತರು ಇಸ್ರೇಲ್ನಿಂದ ಅವರು ಬರ್ತಾ ಇದ್ದಾರೆ. ಹಾಗೆ ಭಾಳಷ್ಟು ಹೊಸ ಹೊಸ ವಿಷಯಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಲೆಕ್ಚರ್ಗಳು, ಡೆಮಾನ್ಸ್ಟ್ರೇಷನ್ಗಳು ಮತ್ತು ಹಾಗೆ ಎಕ್ಸಿಬಿಷನ್ಗಳು ಇರುತ್ತೆ ಅಂತ ತಿಳಿಸಿ ತಾವೆಲ್ಲರೂ ಇದಕ್ಕೆ ಹೆಚ್ಚು ವೈಡ್ ಪಬ್ಲಿಸಿಟಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ.